ಇಲ್ಲಿ ನೋಡಿ ಮೇಡಮ್, ನಾನು 2 ಲಕ್ಷ ಪೇಮೆಂಟ್ ಕೊಡ್ತೀನಿ ಅಂತ ಮೀನ್ಸ್ ಅಗ್ರಿಮೆಂಟ್ ಮಾಡಿರೋದು. ಸರಿ 60,000 ಕ್ಯಾಶ್ ಕೊಟ್ಟಿದ್ದೀನಿ. ಇಲ್ಲೇ ಇದೆ ಮೇಡಮ್, 60,000 ಕ್ಯಾಶ್ ಕೊಟ್ಟಿದ್ದೀನಿ. ಅದು ಇಲ್ಲೇ ಮಾಡಿದ್ದೀನಿ ಅಗ್ರಿಮೆಂಟು. ಓಕೆ ಅದು 4 ಹಂತವಾಗಿ ಕೊಡ್ತೀನಿ ಅಂತ ಕೊಟ್ಟಿರೋ ನಾನು. ಒಂದು ಅಂತ ಬಿಫೋರ್ ಶೂಟಿಂಗ್ ಆಮೇಲೆ ಮಿಕ್ಕಿದ್ ಕೊಡ್ತೀನಿ ಅಂತ, ಆಮೇಲೆ ಡಬ್ಬಿಂಗ್ ಒಂದಂತ, ಆಮೇಲೆ ಪ್ರಮೋಷನ್ ಆಮೇಲೆ ಒಂದಂತ ಅಂತ ಕೊಟ್ಟಿರೋದು ಮೇಡಮ್. ಇಲ್ಲೇ ಇದೆ ನೋಡಿ ಮೇಡಮ್. ಸರಿ ಓಕೆನಾ ಮೇಡಮ್? ಅದಾದಮೇಲೆ ಕೂಡ ನಾನು ಅವ್ರ ತಾಯಿಗೆ ಗೂಗಲ್ ಪೇ ಮಾಡಿರೋದು ಎಲ್ಲ ಇಲ್ಲಿದೆ ಪೇಮೆಂಟ್ಗಳು. ಓಕೆ ಓಕೆನಾ ಮೇಡಮ್? ರಿಚಿಯವರೇ, ಅದೆಲ್ಲ ಇರ್ಲಿ. ಮೊದಲಿಗೆ ಸಿನಿಮಾ ಟೈಮ್ನಲ್ಲಿ ಏನಾಯ್ತು, ಅಸಲಿಗೆ ಏನ್ ಕತೆ, ಏನ್ ಕಹಾನಿ ಇದೆಲ್ಲವೂ ಅಂತ ಹೇಳಿ. ಮೇಡಮ್ 2023 ಬಾಂಬೆಲೂ ಕೂಡ 2 ಸತಿ ಇಂಟರ್ವ್ಯೂ ಬಂದ್ರು. ಬಾಂಬೆ ಕೂಡ ಪ್ರೆಸ್ ಮೀಟ್ ಮಾಡಿದ್ವಿ, ಅಲ್ಲಿ ಕೂಡ ಚೆನ್ನಾಗೆಲ್ಲ ಇದ್ರು. 2023 23 ಆಗಸ್ಟಲ್ಲಿ ಬಾಂಬೆಯಿಂದ ಬಂದ್ಮೇಲೆ ನಾನು ಅವ್ರಿಗೇನೋ ಮೀನ್ಸ್ ಅವ್ರೇನೋ ಹೇಳಿದ್ರು, ನಾನು ಅದು ಬರಲ್ಲ, ನಾನು ನಿಮ್ಮ ಜೊತೆ ಪಾರ್ಟ್ನರ್ ಆಗಲ್ಲ ಅಂತ ಹೇಳಿದೆ. ಅದಕ್ಕೆ ನನಗೆ ಫೋನ್ ಮಾಡಿದೆ, ನಾನು ಬನ್ನಿ ಶೂಟಿಂಗ್ ಅಂದ್ರೆ ಬರಲಿಲ್ಲ. ಅವಾಗ ಅಲ್ಲೆಲ್ಲೋ ಆಫೀಸ್, ನಮ್ಮ ಲಾಯರ್ ಆಫೀಸ್ ಕರೆದಾಗ ನನ್ನ ಮೇಲೆ ಅಲ್ಲೇ ಆಯ್ತು. ಅದು ಕೂಡ ನಮ್ಮ ಏನ್ ಹೇಳಿದ್ರು ಅವರು, ನೀವು ಯಾಕೆ ಬರಲ್ಲ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಬಿಡಿಸಿ. ಅಲ್ಲ, ನಾನು ಏನಂದ್ರೆ ಅವರು ಒಂದು PG ಮಾಡಿ ಅಂತ ಏನೋ ಹೇಳಿದ್ರು. ನಾನು ಪಾರ್ಟ್ನರ್ ಆಗಲ್ಲ, ನಂಗೆ ಬೇಡ ಬಿಡಿ ಮೇಡಮ್, ನನಗೆ ಇಷ್ಟ ಇಲ್ಲ, ನನ್ನ ಸಿನಿಮಾ ಮಾಡಿ ಮುಗಿಸ್ಬಿಡೋಣ, ನನಗೆ ಅಷ್ಟೇ ಬೇಕಾಗಿದ್ದಂಥದ್ದೆ. ಸರಿ 23 ಅವಾಗ ನನಗೆ ಫೋನ್ ಮಾಡ್ತಿದ್ದೆ. ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಿರಲ್ಲ. ಒನ್ಸ್ ಅವ್ರು ಯಾರೋ ನರೇಶ್ ಮತ್ತೆ ಆಮೇಲೆ ಅವ್ರ ತಾಯಿ ಎಲ್ಲ ಬಂದು ನಮ್ಮ ಲಾಯರ್ ಆಫೀಸಲ್ಲಿ ಬಂದು ನನ್ನ ಮೇಲೆ ಅಲ್ಲೇ ಮಾಡಿದ್ರು. ನಾನು ಅದು ಕೋಪ ಬಂದು ಫಿಲಂ ಚೇಂಬರ್ ಅವಾಗ ನಮ್ಮ ಅಧ್ಯಕ್ಷರು ಬಂದು ಇವರಿದ್ದು ಸುರೇಶ್ ಸರ್ ಅಲ್ಲೇ ಯಾಕೆ ಮಾಡಿದ್ರು ನಿಮ್ಮ ಮೇಲೆ? ಅದೇ ನಾನು ಇದು ಪಾರ್ಟ್ನರ್ ಆಗಿಲ್ಲ ಅಂತ ಇದು ಅಲ್ಲೇ ಮಾಡಿದ್ರು. ಸರಿ ಆಮೇಲೆ ಅವ್ರದ್ದೇನೋ ನಾನು ಸತ್ಯ ಆಗ್ಬಿಡ್ತೀನಿ ಮೇಡಮ್. ಇವಾಗ ಅವ್ರದ್ದೇನೋ BBMP ಅವ್ರು ರೈಡ್ ಮಾಡಿದ್ರೆ ಮೇಡಮ್, PG ಮಾಮೂಲಿ BBMP ಅವ್ರು ಇದು ಮಾಡ್ತಾರೆ ಮೇಡಮ್. ನಿಮ್ಮ ಹತ್ರ ಏನೋ ತಪ್ಪಿಲ್ಲ ಅಂದ್ರೆ ಪೊಲೀಸರು ಹೋಗ್ತಿದ್ದಾರೆ, ಡ್ರಿಯಲ್ ಅಂದ್ರೆ ಹಿಡ್ಕೋತಾರೆ. ಅವ್ರೇನೋ ಮಾಡಿದ್ರು ನಾನು ಮಾಡಿಸ್ತೇನೆ ಅಂತ, ನಾನು BBMP ಆಫೀಸರ್ ಮೇಡಮ್. ಅವ್ರು ನಾನು ಮಾಡಿಸ್ತೇನೆ ಅಂತ ಉದ್ದೇಶ ಇಟ್ಕೊಂಡು ನನ್ನ ಪಿಕ್ಚರ್ಗೆ ಆಟ ಆಡಿಸಿದ್ರು. ನಾನು ಅಲ್ಲಿ ಯಾಕಂದ್ರೆ ಮೇಡಮ್ ಒಂದು ದಿವಸ ಶೂಟಿಂಗ್ ಮಾಡ್ಬೇಕಾದ್ರೆ 4-5 ಲಕ್ಷ ಇರುತ್ತೆ, ಎಲ್ಲ ಒಂದು 2-3 ವರ್ಷ ನಂಗೆ ಡಮ್ ಅಂತು. ಆಮೇಲೆ ನಾನು ಇದು ಯಾಕೋ ಇದಾಯ್ತು ಅಂತ ಲಾಯರ್ ಆಫೀಸ್ ಕರೆದಾಗ ಅಲ್ಲೇ ಮಾಡಿದ್ರು. ಅವಾಗ ನಾನು ಚೇಂಬರ್ಗೆ ಸುರೇಶ್ ಅವ್ರಿಗೆ ಹೇಳಿದೆ ಹಿಂಗೆ ಆಗ್ತಿದೆ ಅಂತ ಹೇಳಿದಾಗ ಅವಾಗ ಕಂಪ್ಲೇಂಟ್ ಕೊಟ್ಟೆ. ಅವಾಗ ಎಲ್ಲ ಕಾಂಪ್ರಮೈಸ್ ಮಾಡಿ ಶೂಟಿಂಗ್ ಕಳಿಸಿದ್ರು. ನಮ್ಮ ಪಣ್ಣ ನಾವು ಇದ್ವಿ, ನಾವು 2 ವರ್ಷ ಅವ್ರ ತಂಟೆಗೆ ಹೋಗಿಲ್ಲ. ಅವ್ರು ಹೇಳಿದ್ರಲ್ಲ ಮೇಡಮ್ 2023 ನಾನು ಕಿರುಕುಳ ಕೊಟ್ಟೆ ಅಂದ್ರೆ ಮೇಡಮ್, ನಿಮ್ಗೆ ತಪ್ಪಾದ್ರೆ ಮೇಡಮ್ ಇಮಿಡಿಯೇಟಾಗಿ ಕೊಡ್ತೀರಾ, ತಪ್ಪಾಗಿದ್ರೆ ಕಿರುಕುಳ ಕೊಟ್ಟಿದ್ರೆ ಮೇಡಮ್ ಇಮಿಡಿಯೇಟಾಗಿ ಆಕ್ಷನ್ ಮಾಡ್ತೀರಾ. 2 ವರ್ಷ ಬೇಕಾ ಮೇಡಮ್? ಆಮೇಲೆ ನರೇಶ್ ಅನ್ನೋರು ಮಾತಾಡಿದಂಥ ರೆಕಾರ್ಡಿಂದ ಕೇಳಿಸ್ತೀನಿ, 2 ವರ್ಷ ಬೇಕಾ ಮೇಡಮ್? ಇವಾಗ ಯಾರಿಗಾರ ತಪ್ಪಾರ ಮೇಡಮ್, ಸತ್ಯ ಇದ್ರೆ ಮೇಡಮ್ ಇಮಿಡಿಯೇಟ್ ನುಗ್ತೀವಿ. ಸುಳ್ಳಿರೋ ಕಡೆ ಭಯ ಇರುತ್ತೆ ಮೇಡಮ್, ಸತ್ಯ ಇರೋ ಕಡೆ ಯಾವತ್ತು ಭಯ ಇರಲ್ಲ. ನಿಮ್ಗೆ ಇವಾಗ ತಪ್ಪಾದ್ರೆ ಇವತ್ತೇ ಕೊಡ್ತೀರಿ, 2 ವರ್ಷ ಬೇಕಾ ಮೇಡಮ್? ನಾನು ಅದೇ ಕೇಳ್ತೀನಿ. ನಾನು ಮೊನ್ನೆ ಆಗಸ್ಟಲ್ಲಿ ನಾವು ಫಿಲಮ್ ಚೇಂಬರ್ಗೆ ನಾವು ಬನ್ನಿ ಎಲ್ಲ ಆಗಿದಾಗ ಹೋಗ್ಲಿ, ನಾವು ಪ್ರಮೋಷನ್ ಮಾಡಿ ಸಿನಿಮಾ ರಿಲೀಸ್ ಮಾಡೋಂತ ಫೋನ್ ಮಾಡಿದ್ವಿ. ಅವರು ಫೋನ್ ಎತ್ತಿಲ್ಲ. ಅದಕ್ಕೆ ನಮ್ಮ ಅಧ್ಯಕ್ಷರಿಗೆ ಒಂದು ಮನವಿ ಮಾಡಿದ್ವಿ. ಸ್ವಲ್ಪ ಅಲ್ಲೇ ಮಾಧ್ಯಮದಲ್ಲಿ ಪ್ರಸಾರ ಆಯಿತು. ಆಮೇಲೆ ಅವ್ರ ತಾಯಿ ಮಾತಾಡಿದಾಗ ಅವರು ಎಂತ ಕೆಟ್ಟ ಪದ ಮಾತಾಡಿದ್ರು ಅಂದ್ರೆ, ಒಂದು ಇನ್ನೊಂದು ಹೆಣ್ಣು ಬಗ್ಗೆ ಮಾತಾಡ್ತಾರೆ ಅಂದ್ರೆ, ದಯವಿಟ್ಟು ಮೇಡಮ್ ಅದು ಕೇಳಿಸೋರು ನಿಮ್ಗೆ ಎಷ್ಟು ಬೇಜಾರಾಗುತ್ತೆ. ನಮ್ಮ ತಾಯಿ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡಿದ್ರೆ. ಆಮೇಲೆ ನಾನು ವಿಜಯನಗರ ಸ್ಟೇಷನಲ್ಲಿ ಹಿಂಗೆ ಮಾಡಿದ್ರು ಅಂತ ನಾನು ಒಂದು NCR ಮಾಡಿಸ್ದೆ. NCR ಮಾಡಿಸ್ತೆ ಒಂದು ಹೋಗಿ, ಹಿಂಗೆ ನಮ್ಮ ಮೇಲೆ ಬೈತಿದ್ದಾರೆ, ರೋಡಿಗಳು ಬಿಟ್ಟು ಬೆದರಿಕೆ ಆಗ್ತಿದ್ರೆ. ನಮ್ಗೆ ಆಲ್ರೆಡಿ ಚಂದ್ರಲೇಟಲ್ಲಿ ಅದಕ್ಕಿಂತ ಮುಂಚೆ ಚಂದ್ರಲೇಟ್ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ರು 5 ಜನ ಬಿಟ್ಟು. ಅದನ್ನು ಅವಾಗ ನನ್ನ ಮದುವೆ ಟೈಮ್ ಇತ್ತು, ಯಾಕೆ ಇದೆಲ್ಲ ಗಲಾಟೆ ಮಾಡಬೇಕು ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಇದು ಏಕಾಏಕಿ ಏನಾಯ್ತು ಅಂದರೆ, ನನಗೆ ಮೊನ್ನೆ ಅದು ಅಕ್ಟೋಬರ್ 2, 3 ಅನ್ಕೋತೀನಿ, ನಾನು ನೈಟ್ ಶನಿವಾರ ನೈಟ್ ಮೀನ್ಸ್ 1 ಗಂಟೆಗೆ ಬಂದರು ಪೊಲೀಸವರು. ಅವ್ರು ನೈಟ್ 9 ಗಂಟೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, 1 ಗಂಟೆ ಬಂದು ಅರೆಸ್ಟ್ ಮಾಡಿದ್ರು ಮೇಡಮ್. ನಾನು ಒಂದೇ ಒಂದು ಕೇಳೋದು ಮೇಡಮ್, ಲೈಂಗಿಕ ಮಾಡಿದ್ರೆ ಮೇಡಮ್ 2 ವರ್ಷ ಬೇಕಿತ್ತು ಮೇಡಮ್. ನಾನು ಸತ್ಯ ಇಲ್ಲ ಅಂದ್ರೆ ನಾನು ಬರ್ತಾ ಇರಲಿಲ್ಲ ಮೇಡಮ್. ಇಷ್ಟು ದೂರ ಸತ್ಯ ಇರೋದಕ್ಕೆ ಮೇಡಮ್ ಬಂದು ನಿಂತಿದ್ದೀನಿ. ನಾನು ಅಧ್ಯಕ್ಷರಿಗೆ ಮನವಿ ಮಾಡಿದೆ, ಈ ಥರ ಹಿಂಗೆ ನಿರ್ಮಾಪಕ ಇಲ್ಲಿಂದ ಕಷ್ಟಪಟ್ಟು ದುಡ್ಡು ತಂದಿರ್ತಾನೆ ಮೇಡಮ್, ಸಾಲ ತಂದು ಮಾಡಿರ್ತಾನೆ ಸಿನಿಮಾ. ₹1 2 ರೂಪಾಯಿ ಮೇಡಮ್. ಸಿನಿಮಾ ಅಂದ್ರೆ ಹೊಸಬ್ರ ಮೇಲೆ ಯಾರು ಕೊಡಲ್ಲ. ಆಮೇಲೆ ಅಷ್ಟೆಲ್ಲ ಚಾನ್ಸ್ ಕೊಟ್ಟು ಒಳ್ಳೆ ಕೊರಿಯೋಗ್ರಾಫರ್ಗಳು, ಚಿನಿ ಪ್ರಕಾಶ್ ಮಾಸ್ಟರ್ ಎಂತೆಂಥ ದೊಡ್ಡವರೆಲ್ಲ ಸಪೋರ್ಟ್ ಮಾಡಿ ನಾವು ಅಷ್ಟೆಲ್ಲ ದೊಡ್ಡ ಚೆನ್ನಾಗಿ ಸಿನಿಮಾ ಮಾಡ್ಬಿಟ್ಟು ಇವ್ರ ಹತ್ರ ಹಿಂಗಲ್ಲ ಅನ್ಸ್ಕೊಂಡು ನಾವು ಜೈಲಿಗೆ ಹೋಗ್ಬೇಕಾ ಮೇಡಮ್? ಇದು ಯಾವ ಪರಿಸ್ಥಿತಿ ಮೇಡಮ್ ನಿರ್ಮಾಪಕದು? ಶೂಟಿಂಗ್ ಸಮಯದಲ್ಲಿ ಅವರು ಹೇಗೆ ವರ್ತಿಸ್ತಾ ಇದ್ರು, ಆನ್ ಟೈಮ್ ಬರ್ತಾ ಇದ್ರು? ಇಲ್ಲ ಮೇಡಮ್, ಅದು ಸ್ವಲ್ಪ ಅವರು ಅಲ್ಲೂ ಕಿರಿಕಿರಿ ಮಾಡೋರು. ಯಾಕಂದ್ರೆ ನಮಗೆ ಪಾಪ ನಮ್ಮ ಕೊರಿಯೋಗ್ರಾಫರ್ಗಳು ಕೇಳಿದ್ರೆ ಹೇಳ್ತಾರೆ, ನಾವು ಏನಕ್ಕಪ್ಪ ಬೇಕು, ಸಿನಿಮಾ ಮುಗಿಸ್ಕೊಂಡ್ಬಿಡೋಣ ಸಾಕು, ಈ ಗಲಾಟೆಗಳೆಲ್ಲ ನಮ್ಗೆ ಇಷ್ಟನೇ ಇಲ್ಲ, ಅದಕ್ಕೆ ನಾವು ಮುಗಿಸ್ಕೊಂಡ್ಬಿಡೋಣ ಅಷ್ಟೇ ನಮಗೆ ಬೇಕಾಗಿದ್ದು, ಇವ್ರು ಸವಾಸ ಬೇಡ ಅಂತ ನಾವು ಇದ್ದಿದ್ದು. ಈ ಥರ ಎಲ್ಲ ಒಬ್ಬ ನಿರ್ಮಾಪಕ ದುಡ್ಡು ತಂದು ಹಾಕಿ ಕೆಲಸ ಕೊಟ್ಟು ಈ ಥರ ಬೈಸ್ಕೊಂಡು, ಅದು ಅವ್ರ ತಾಯಿ ಬೈದ್ರೆ ಕೇಳಿಸ್ಕೊಂಡ್ಬಿಟ್ರೆ ನೀವು ಹೆಣ್ಣಾಗಿ ಪ್ಲೇ ಮಾಡಿ ಅಂದ್ರೆ ಮಾಡ್ತೀನಿ ಮೇಡಮ್, ಮಾಡ್ಬೋದು. ಹಾಂ, ಅವ್ರು ಇನ್ನೊಬ್ಬ ನರೇಶ್ ಅನ್ನೋರು ಚೆಕ್ ಕೊಡಿಸ್ತೀನಿ ಅಂತ ಸುಮ್ಮನೆ ಚೆಕ್ ಹಾಕೋದು ಮೇಡಮ್, ಪೇಮೆಂಟ್ ಕ್ಲಿಯರ್ ಆದಮೇಲೆ. ಅದೆಷ್ಟು ಸರಿ ಮೇಡಮ್? ಆಯ್ತು ನಮ್ಮ ತಪ್ಪು ಮಾಡಿದ್ವಿ ಅಂದ್ರೆ ಮೇಡಮ್ ಅವರು ಹೋಗಿ ಚೇಂಬರ್ ಒಂದು ಮನವಿ ಕೊಡ್ಬೋಯ್ತಲ್ಲ ಮೇಡಮ್. ಅಧ್ಯಕ್ಷರು ಅಂತ ಫಿಲಮ್ ಚೇಂಬರ್ ಏನಕ್ಕೆ ಇರೋದು ಮೇಡಮ್? ಏನೇ ಇದ್ರು ಫಸ್ಟ್ ಅಲ್ಲಿ ಕೊಡಬೇಕು, ಕೇಳಬೇಕು. ಅಲ್ಲಿ ಅಧ್ಯಕ್ಷರು ಅಂತಿದ್ದಾರೆ, ಅದಕ್ಕೆ ಅಂತ ಅಧ್ಯಕ್ಷರು ಇದ್ದಾರಲ್ಲ ಮೇಡಮ್. ಎಂತೆಂಥ ದೊಡ್ಡ ಕಲಾವಿದ್ರು ಚೇಂಬರ್ಗೆ ಗೌರವ ಕೊಡ್ತಾರೆ ಮೇಡಮ್. ಚೇಂಬರ್ಗಿಂತ ದೊಡ್ಡವರ ಮೇಡಮ್ ನಾವು.
ಅಲ್ಲೊಂದು ಮನವಿ ಕೊಟ್ಟಿದ್ದಾರೆ, ಅಧ್ಯಕ್ಷ ಕೂರ್ಸ್ ಮಾತಾಡಿರೋರು. ಸತ್ಯ ಇದ್ರೆ ಕೊಡ್ತಾರೆ ಮೇಡಮ್, ಸುಳ್ಳಿದ್ರೆ ಇಲ್ಲಿ ತರ್ತಾರೆ ಮೇಡಮ್ ಅವರು. ಹಿಂಗಾಗ್ಬಿಟ್ರೆ ಮೇಡಮ್ ನಿರ್ಮಾಪಕರುಗಳೆಲ್ಲ ಎಲ್ಲ ಹೋಗ್ಬೇಕು ಮೇಡಮ್. ಈ ಥರ ಈ ಟಾರ್ಚರ್ಗಳು ಬಿಟ್ರೆ ಫಸ್ಟೇ ಸಿನಿಮಾ ಕಷ್ಟ ಗೊತ್ತಲ್ಲ ಮೇಡಮ್ ನಿಮಗೆ. ಈ ಥರ ಕೇಸ್ಗಳು ಜೈಲ್ಗೆ ಹೋಗ್ಬೇಕು, ಏನು ಮಾಡ್ದೇನೋ ಜೈಲ್ಗೆ ಹೋಗ್ಬೇಕಲ್ಲ ಮೇಡಮ್. ಅದು ಜೈಲಿನ ರೆಸಾರ್ಟ ಮೇಡಮ್, ಅಲ್ಲಿ ಪಾಪ ಎಷ್ಟು ಕಷ್ಟ ಆಗುತ್ತೆ ಮೇಡಮ್ ಅಲ್ಲಿ ಕುತ್ಕೊಂಡಿರೋಕ್ಕೆ ನಮ್ಗೆ. ಆಮೇಲೆ ಮೇಡಮ್ ಹಿಂಗೆ ಮಾಡ್ತಾರಲ್ಲ ಮೇಡಮ್, ನನ್ನ ವೈಫ್ ಪಾಪ ಸೂಸೈಡ್ ಮಾಡ್ಕೊಂಡು ಹೋಗಿದ್ದು. ನಮ್ಮ ತಾಯಿ ಎಷ್ಟು ಡಿಪ್ರೆಸ್ ಆಗಿದೆ, ನಮ್ಮ ತಂದೆ ಹಾರ್ಟ್ ಪೇಷಂಟು, ನಮ್ಮ ಫ್ಯಾಮಿಲಿ ಊರವರೆಲ್ಲ ಕೇಳ್ತಿದ್ದಾರೆ ಏನಪ್ಪ ಹೆಂಗೆ ಹೆಂಗೆ ಅಂತ. ನಾನೊಂದು ಸತ್ಯ ಕೇಳ್ತೀನಿ ಮೇಡಮ್, ಧೈರ್ಯ ಇದ್ರೆ ಬಂದು ಫೇಸ್ ಟು ಫೇಸ್ ಹೇಳಬೇಕು. ಇಲ್ಲ ಅಧ್ಯಕ್ಷ ಮುಂದೆ ಬಂದು ಹೇಳಿ, ಇದೇ ನಿಮಗೆಲ್ಲ ಕಾನೂನು ಪಾಪ ಲೇಡೀಸ್ ಇದೆ ಅಂದ್ಬಿಟ್ಟು ಏನೋ ಒಂದು ಮಾಡಿಸ್ಬಿಡೋದಲ್ಲ ಮೇಡಮ್. ಸತ್ಯ ಇದ್ರೆ ಒಂದು 2 ವರ್ಷ ಬೇಕಿತ್ತು ಮೇಡಮ್. ನಿಮಗೆ ಕೇಳ್ತೀನಿ, 2 ವರ್ಷದಿಂದ ಏನು ಮಾಡ್ತಿದ್ರು ಅಂತ ನಂಗೆ ಗೊತ್ತಿಲ್ಲ.